2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಚೆಕ್ ಅಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ. ಕಾರ್ ನಂಬರು ಇರುತ್ತೆ. ಅದನ್ನ ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದ್ವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದೀವ, ಅವ್ರಿಗೆ 2 ಅವರ್ ಕತೆ ಹೇಳಿದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ ಅಲ್ಲಿ ಇರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟ್ ಅಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಆ ಸಾಕಷ್ಟು CCTVಯಲ್ಲೂ ನಾವು ಅವ್ರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆಯನ್ನು ಒಂದು ನನಗೆ 2022 ಟೈಮಲ್ಲಿ ನನಗವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆನ ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟರ್ ಒಬ್ಬರು ಇದ್ದಾರೆ. ಅದ್ರ ಜೊತೆಗೆ ತಮಿಳ್ ಕೆಲವು ರೈಟರ್ಸ್ ಇದ್ದಾರೆ. ಆಮೇಲೆ ಮತ್ತೆ ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡೀಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯಿತು ಅಂತ. ಅವರ ಏನು ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನು ಹೇಳಿದ್ದೇನು ಅಂತಂದ್ರೆ, ಸಿನಿಮಾ ಮುಗಿದು ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಯ್ಡ್ ಪ್ರೀಮಿಯರಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರೋ ಕಥೆನ ಅವರು ಬಳಸ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ. ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲಲ್ಲೂ ಇರುತ್ತೆ, ನನ್ನ ಮೊಬೈಲ್ ಇರುತ್ತೆ. ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ್ದ ತಕ್ಷಣವೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣವೇ ಕಾಲ್ ಮಾಡಿದ್ರು. ನಾನು ಅದರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗಲಿ. ಆದರೆ ನಾವು 2023ಯಲ್ಲಿ ಬಂದು ನಿಮಗೊಂದು ಕತೆ ಹೇಳಿದ್ದೀವಿ. ಆ ಕಥೆಯ ಕೋರ್ ಪಾಯಿಂಟು ಅಂದರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನು ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫು ಇಂಟ್ರೋ ಬ್ಲಾಕಿಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನು ನಿಮ್ಮ ಕತೆ ಹೇಳಿದ್ದೀವಿ ಆ ಕಥೆಯನ್ನು ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟು ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ದೀರ, ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟನ್ನು ನಾವು ಅವರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ್ದು ಕತೆ ಜೊತೆಗೆ. ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ಸು ಮತ್ತು ಮೇಲ್ ಕಳಿಸಿರುವಂಥ ಡೀಟೇಲು ಕಳಿಸಿದ್ರು. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು. ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನೀವು 2013ರಿಂದ ನಾವು ಪರಿಚಯ, ತುಂಬ ಒಂದು ದೊಡ್ಡ ಲಾಂಗ್ ರಿಲೇಷನ್ಶಿಪ್ ಇದೆ. ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಬಿಡಿ.
ಅಂತಂದೆ. ಇಲ್ಲ, ನನ್ನ ಮಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವ್ರನ್ನ ತುಂಬ ನಂಬ್ತೀರಾ, ನೀವು ದೇವ್ರನ್ನ ನಂಬೋದಾದರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತ ಅಂದರು. ಆಯಿತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನು ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯಿತು, ಸರಿ ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತಂದಮೇಲೆ ಸರಿ, ಇದಕ್ಕೆ ಮೇಲೆ ನಿಮ್ಮ ಜೊತೆಗೆ ವಾದ ಮಾಡಿ ಮತ್ತು ನಿಮಗೆ ಪದೇ ಪದೇ ಅದನ್ನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನು ಬಿಟ್ಟೆ. ಅದಾದಮೇಲೆ ನಂದು ಏನು ಅಂದರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ. ಅಂದರೆ ಅದಕ್ಕೆ ರೈಟಿಂಗಿಗೆ ಮತ್ತು ಎಲ್ಲದಕ್ಕೂ ಇವರಿಗೆ ರೆಮ್ಯುಂಡೇಷನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತೊಗೊಂಡಿದ್ದೀನಿ. ಆದ್ದರಿಂದ ನಾನು ಇಷ್ಟನ್ನು ನಾನು ಮಾಡಿ ನಾನು ಮುಗಿಸಿದೆ. ಆಯಿತು ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನು ಬಿಟ್ಟೆ. ಆದಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದಮೇಲೆ ಏನು ನಡೀತು ಅನ್ನೋದನ್ನು ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ. ನಾನು ಅಲ್ಲಿಂದ ಕಂಟಿನ್ಯೂ ಹೇಳ್ತೀನಿ, ಯಾಕಂದರೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ತುಂಬ ಜನ ಫೋನ್ ಮಾಡಿ ನನಗೆ ಸ್ಯಾಟರ್ಡೇ ನೀನು ಹೇಳಿದ ಕಥೆದೇ ಸೆಕೆಂಡ್ ಹಾಫಲ್ಲಿ ಅದೇ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಕೃಷ್ಣ ಅವ್ರಿಗೆ ಕತೆ ಹೇಳಿದ್ದು ನಾನು ಶೇರ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಡೈಲಾಗ್ ರೈಟ್ರಿಗೆ ಗೊತ್ತು, ಇವ್ರಿಗೆಲ್ಲ 5-6 ವರ್ಷದ ಹಿಂದೆನೇ ಗೊತ್ತು ಆ ಕತೆ. ಗುರು ಸರ್ಗೆ ನಾನು ಯಾವಾಗ ಹೇಳಿದ್ದೀನಿ ಅದಕ್ಕೆ ಮುಂಚೆನೇ ಅದು 2-3 ಸಲ ನಾನೇ ಸಿನಿಮಾ ಮಾಡಬೇಕಂತ ಹೋಗಿದ್ದೀನಿ. ನಿಮ್ಮ ಒಬ್ಬ ಜರ್ನಲಿಸ್ಟ್ ಅವ್ರಿಗೂ ಕೂಡ ತುಂಬ ಗೊತ್ತು, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನಿಮಗೆ ಗೊತ್ತಿರುತ್ತೆ, ನಂಗೆ ತುಂಬ ಆತ್ಮೀಯರವರು. ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸಿ ಅದೇ ಕತೆ ನಾನು ಹೇಳಿದ್ದೀನಿ ಒಂದು 6-7 ಇಯರ್ಸ್ ಬ್ಯಾಕು. ಸೊ ಅವರೆಲ್ಲ ಹೇಳಿದಾಗ ನಂಗೆ ಬೇಸರ ಆಗಿ, ಒಬ್ಬ ರೈಟ್ರು ಒಂದು ಕಥೆನ ಹಿಂಗೆ ಈಸಿಯಾಗಿ ಬ್ರೀಚ್ ಮಾಡ್ತಾರೆ ಅನ್ನೋದು ಬೇಜಾರಲ್ಲಿ ನಾನೊಂದು ಇಂಡೈರೆಕ್ಟಾಗಿ ಯಾರು ಹೆಸರನ್ನ ಹೇಳಿದೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಸಂಡೇ. ಸೊ ಅಂದರೆ ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು ಒಂದು ಕಥೆನ ಒಬ್ರಿಗೆ ಹೇಳಬೇಕಾದ್ರೆ. ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಾವೊಂದು ಅವತ್ತು ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಒಂದು ಇದ್ದಿದ್ರೆ, ನಾನೀಗ ಅಂದರೆ ಕತೆ 1.5-2 ಗಂಟೆ ನಾನು ನರೇಟ್ ಮಾಡಿದ್ದೀನಿ ಅವ್ರಿಗೆ. ಅದಕ್ಕೆ ಮುಂಚೆ ಮಾತಾಡಿದ್ದು, ಅದಾದಮೇಲೆ ಕತೆ ಮೇಲೆ ಡಿಸ್ಕಷನ್ ಆಗಿದೆ, ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಿತ್ತು. ಸೊ ಅದರಿಂದ ಈಸಿಯಾಗಿ ನಾವು ಅದನ್ನು ಇದು ಮಾಡ್ಬೋದಿತ್ತು. ಅದರಿಂದ ನಾನು ಬೇಸರವಾಗಿ ಅದೆಲ್ಲ ಡೀಟೇಲ್ ಏನೇನು ಮಾಡ್ಬೋದು, SWL ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿ ಹಂತದ ಕಥೆಯನ್ನು ನಾವು ಮೇಲ್ ಮಾಡ್ಕೋಬೇಕು. ಸೊ ಎಲ್ಲರಿಗೂ ಒಂದು ಮಾನದಂಡ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋವಿಂದ ಮೇಲ್ ಮಾಡಿದ್ದು. ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಅದನ್ನು ಡಾಟ್ ಕನೆಕ್ಟ್ ಮಾಡಿಕೊಂಡು ಯಾರಿಗೆ ನಾನು ಹೇಳಿದ್ದು ಅನ್ನೋದೆಲ್ಲ ಕನೆಕ್ಟ್ ಆಯಿತು. ಆಮೇಲೆ ತುಂಬ ಜನ ಮೀಡಿಯಾದವರು ಮತ್ತು ನನಗೆ ತಂತ್ರಜ್ಞರು, ಡೈರೆಕ್ಟ್ರುಗಳು, ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಕೂಡ, ನಿಮ್ಗೆ ಅನ್ಯಾಯ ಆಗಿದೆ, ನೀವು ಡೈರೆಕ್ಟಾಗಿ ಹೇಳಿದ್ರು ತಪ್ಪಿಲ್ಲ, ನೀವು ಹಿಂಗೆ ಕಲ್ಲು ಹೊಡೆದು ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಅದು ಬೇರೆ ಇದಾಗುತ್ತೆ, ಏನೂ ಆಗಲ್ಲ, ಅದು ನಿಮ್ದು ಅರಣ್ಯ ರೋದನ ಥರ ಆಗ್ಬಿಡುತ್ತೆ ಅನ್ನೋ ಥರದಲ್ಲಿ ಹೇಳಿದ್ರು. ಸೊ ಇಲ್ಲಿ ನನಗೇನು ಭಯ ಇಲ್ಲ ಅನ್ನೋ ಥರದಲ್ಲಿ ನಾನು ಏನಾಯಿತು ಅನ್ನೋದು ತುಂಬ ಸಭ್ಯ ಭಾಷೆಯಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನಾನು ಬರೆದೆ. ದಿಸ್ ಈಸ್ ಹ್ಯಾಪಂಡ್, ನಾನು ಯಾವಾಗ ಗುರುದೇಶ್ ಪಾಂಡೆ ಅವ್ರಿಗೆ ಹೇಳಿದೆ ಅಲ್ಲಿಂದ ಏನಾಯಿತು ಅನ್ನೋದನ್ನು, ಅವ್ರು ಏನು ಹೇಳಿದ್ರು ಅದೇ ಸೇಮ್ ಡೇಟಲ್ಲಿ ಏನಾಯಿತು ಅನ್ನೋದನ್ನು ನೀಟಾಗಿ ಬರೆದೆ. ಅದಾದಮೇಲೆ ನಿಮಗೆ ಗೊತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ. ಸೊ ಅದಾದಮೇಲೆ ನನಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕೀಗ, ನಾನು ಕತೆ ಅಂತ ನಾನು ಹೇಳಿದ ಮೇಲೆ. ಸೊ ಅದ್ರ ಮೇಲೆ ನಾವು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದ್ರ ಮೇಲೆ ನಮ್ಮ ಮೇಲೆ ಏನು ಡಿಫಾಮೇಷನ್ ಕೇಸ್ ಆಗ್ತಾರೆ ಅಂತೆಲ್ಲ ಬಂತು. ಸೊ ಆ ಥರದ್ದೆಲ್ಲ ಏನೇನೋ ಇನ್ಸಿಡೆಂಟ್ ಆಯಿತು. ಸೊ ಅದನ್ನ ಆದಮೇಲೆ ಈಗ ಇವತ್ತು ಅವರು ಪ್ರೆಸ್ ಮೀಟು, ನಾವು ವೆಯ್ಟ್ ಮಾಡ್ತಿದ್ವಿ ಏನು ಹೇಳ್ಬೋದು ಅವ್ರ ಕಡೆಯಿಂದ ಅಂತ. ಬಟ್ ಇಡೀ ಪ್ರೆಸ್ ಮೀಟ್ ನಾನು ನೋಡಿದಾಗ ಅವರು ಕತೆ ನಾನು ಹೇಳಲಿಲ್ಲ ಅಥವಾ ನಮ್ಮಿಂದ ಇನ್ಸ್ಪೈರ್ ಆಗಿಲ್ಲ ಅನ್ನೋದಕ್ಕೆ ಅವ್ರು ಏನೂ ಡಿಫೆಂಡ್ ಮಾಡ್ಕೊಂಡಿಲ್ಲ. ತುಂಬ ಉಡಾಫೆ ಆಗಿ, ತುಂಬ ವ್ಯಂಗ್ಯವಾಗಿ ಮಿಸ್ಟರ್ ಲೆಜೆಂಡರಿ ರೈಟರ್, ಮಿಸ್ಟರ್ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂತ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲಿಗೇಷನ್ ಮಾಡೋಕ್ಕಾದ್ರು. ಇಲ್ಲ, ನಾವು ಮುಂಚೆನೇ ಬರೆದಿದ್ದೀವಿ ಅದನ್ನು, ಅಂದರೆ ಏನಾದ್ರು ಡಾಕ್ಯುಮೆಂಟೇಷನ್ ತೋರಿಸಿದ್ರೆ ನಾವು ಅದನ್ನು ಓಕೆ ಅಪ್ಪ ಒಪ್ಕೊಬೋದಿತ್ತು, ನಾನು ಸಾರಿ ಕ್ಷಮೆನೂ ಕೇಳ್ತಾ ಇದ್ದೆ. ಅವ್ರು ಮುಂಚೆ ನಾವು ಅದೇ ಸ್ಟೋರಿ ಲೈನ್ ಮೇಲೆ ಬರೆದಿದ್ದಾರೆ ಅಂತ ಆ ಥರದವ್ರು ಏನೂ ಮಾಡಲಿಲ್ಲ. ಸೊ ಆಮೇಲೆ ನನ್ನ ಮೇಲೆ ತುಂಬ ಇದನ್ನು ಆರೋಪ ಮಾಡಿದರು. ನಾನು ಅದನ್ನು ಫಸ್ಟಿಂದ ನಾನು ಹೇಳ್ಕೊಂಡು ಬರ್ತೀನಿ, ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರು ಮೇಜರ್ ಹೇಳಿದ್ದು ಒಂದು ಮೋರ್ ದೆನ್ 10 ಟೈಮ್ಸ್ ಅವರು ಹೇಳಿದ್ದಾರೆ ಗೂಗಲಿಂದ ಕದ್ದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೂಡ ಅವರು ಒಂದು ಏನು ಹೇಳಿದ್ದಾರೆ ಅಂದರೆ, ಇವ್ರು ಬಂದು ನನ್ನ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನಗೆ ಇಷ್ಟ ಆಗಿದೆ ಅಂತಲೂ ಹೇಳಿದ್ದಾರೆ. ಅಂದರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲಲ್ಲಿ ಏನೋ ಒಂದು ತೆಗೆದು ಯಾವುದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವ್ರಿಗೆ ನರೇಷನ್ ಕೊಟ್ಟಿದ್ದೀನಿ, ಯಾಕಂದರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಡೀಟೇಲಾಗಿ ಹೇಳಿ. ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು ಪಾಯಿಂಟ್ ಮೇಲೆ ನಾವು ಅದನ್ನು ಡೆವಲಪ್ ಮಾಡಿದ್ದು ಅನ್ನೋದು. ಸೊ ಗೂಗಲಿಂದ ಕದಿಯೋ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ,
ಸೊ ಅಂದರೆ ಯಾವುದೋ ಒಂದು ಘಟನೆ ಮೇಲೆ ಹುಟ್ಟುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಯಾವುದೋ ಘಟನೆ ಮುಟ್ಟುತ್ತೆ, ಯಾವುದೋ ಒಂದು ಕ್ರೈಮ್ ಮೇಲೆ ಹುಟ್ಟುತ್ತೆ, ನೂರಾರು ಕೇಸ್ಗಳ ಮೇಲೆ ಸಿನಿಮಾ ಮಾಡಿದ್ದಾರೆ. ನೀವು ಅವ್ರ ಸಿನಿಮಾ ಜೊತೆ ರಿಲೀಸ್ ಆಗಿರೋ ದುರಂಧರ್ ಸಿನಿಮಾ ತಗೊಂಡ್ರು ಕೂಡ ಅದು ಕೂಡ ನೂರಾರು ಒಂದು 50-60 ಇನ್ಸಿಡೆಂಟ್ಗಳ ಮೇಲೆ ಸಿನಿಮಾ ಮಾಡಿದ್ದು. ನೀವು ಯೂಟ್ಯೂಬಲ್ಲಿ ಹೋದರೆ ಪಾಕಿಸ್ತಾನದಲ್ಲಿ ಏನಾಯಿತು, ಯಾರ್ಯಾರು ನೋಡ್ದಾಕಿದ್ರು, ಅಲ್ಲಿ ಯಾರ್ಯಾರನ್ನು ಮರ್ಡರ್ ಆಯಿತು, ಸೊ ಅದನ್ನೇ ಅವನು ಇಟ್ಕೊಂಡು ಕತೆ ಕಟ್ಟಿ ಮಾಡಿರೋದು. ಸೊ ನಾವು ಒಂದು ಕೇಸ್ ಮೇಲೆ ಕತೆ ಕಟ್ಕೊಂಡು ಮಾಡಿದ್ದು. ಆಮೇಲೆ ನನಗೆ ಅದನ್ನು ಹೈಡ್ ಮಾಡೋ ಉದ್ದೇಶ ಇದೆ, ನಾನು ಹೀರೋಗೆ ಅದನ್ನು ಹೇಳ್ತಾನೆ ಇರಲಿಲ್ಲ. ಸೊ ಅವರಿಗೂ ಅದನ್ನು ತೋರಿಸಿದ್ದೀನಿ ನಾವು, ಅವರೇ ಅದನ್ನು ಇವತ್ತು ನಮಗೆ ಅದನ್ನು ಹೇಳ್ತಾ ಇದ್ರು. ಸೊ ಅದ್ರ ಉದ್ದೇಶ ಎಲ್ಲ ಹೈಡ್ ಮಾಡೋದೇನಿಲ್ಲ. ಆಮೇಲೆ ನಾವು ಸ್ಕ್ರೀನ್ ಪ್ಲೇಲೇ ಎಂಡ್ ಸ್ಕ್ರೋಲಿಂಗ್ ಟೈಟಲ್ಲೇ ಅದನ್ನೆಲ್ಲ ಡೀಟೇಲ್ ಬರ್ತಿದ್ದೀವಿ ನಾವು. ಅದು ನಮ್ಮ ಡಾಕ್ಯುಮೆಂಟೇಷನ್ ಇದೆ. 3 ವರ್ಷ ಇದರಲ್ಲಿ ಎಂಡ್ ಟೈಟಲ್ ಸ್ಕ್ರೋಲ್ ಆಗುತ್ತೆ, ಅದು ಈ ಕೇಸ್ ಹಿಂಗಾಗಿದೆ, ಆಮೇಲೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ರ ಮೇಲೆ ಬೇರೆ ಏನೇನು ಕೇಸ್ ಆಗಿದೆ, ಯಾವ ಇಸ್ವಿಯಲ್ಲಿ ಏನು ಕೇಸು, ಸುಪ್ರೀಂ, ಇದೆಲ್ಲ ಡೀಟೇಲ್ ಪೇಪರ್ ಕಟ್ಟಿಂಗ್ಸು ನಾವು ಅದೆಲ್ಲ ಎಂಡ್ ಟೈಟಲ್ ತೋರಿಸೋ ಉದ್ದೇಶನೂ ಇದೆ. ಸೊ ಅದರಲ್ಲಿ ಏನೂ ಇಲ್ಲ, ಅವ್ರು ಹೇಳೋ ಆರೋಪದ ಮೇಲೆ ಅದಕ್ಕೆ ಏನೂ ಇಲ್ಲ. ಸೊ ಆಮೇಲೆ ಇನ್ನೊಂದು ಏನು ಅಂದರೆ, ಅವರು ನಮ್ಗೆ ಹೇಳಿದ್ರು ಇನ್ನೊಂದೇನೆಂದರೆ ಕತೆ ನಾವು ಅದನ್ನು ಮಾಡಲಿಲ್ಲ ಅಂತ. ಆವಾಗ ಕತೆ ಹೇಳಿದ ಮೇಲೆ ಅವರು ಒಂದೇ ವಿಚಾರ ಮಾತಾಡಿದ್ದು, ನಾವು ಒಂದು ಮಗು ಮೇಲೆ ಕತೆ ಮಾಡ್ಕೊಂಡಿದ್ವಿ, ಲವ್ ಮಾಕ್ಟೇಲ್ 3. ಯಾಕಂದರೆ 2 ಮಗು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಆಗೋದ್ರಿಂದ ಸೊ ಕ್ಲಾಶ್ ಆಗುತ್ತೆ, 2 ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರಲ್ಲ. ಆಲ್ರೆಡಿ ನಾವು ಅದು ಅವ್ರದ್ದು ಗೊತ್ತು ಪಾರ್ಟ್ 3 ಆಗಿರೋದ್ರಿಂದ, ಅದು ಸೆಕೆಂಡ್ ಪಾರ್ಟ್ ಮಗು ಮೇಲೆ ಎಂಡ್ ಆಗಿರೋದ್ರಿಂದ ನಾವು ದಟ್ಸ್ ಫೈನ್, ಓಕೆ, ಅವರು ಅದು ಮಗು ಮೇಲೇ ಕತೆ ಮಾಡಬೇಕು ಅವರು ಥರ್ಡ್ ಪಾರ್ಟು. ಸೊ ಆ ಕಾರಣಕ್ಕೆ ಅವರು ಇದನ್ನು ಮಾಡಲ್ಲ ಅಂತ ಹೇಳಿದರು ಅಂತ ನಾವು ಬಂದಿದ್ದೀವಿ. ಸೊ ಮಗು ಮೇಲೆ ಕತೆ ಅಂದ ಮಾತ್ರಕ್ಕೆ ನಾವು ಹೇಳಿದ ಕತೆನೇ ಆಗಬೇಕಂತೇನಿಲ್ಲ. ಮಗುವನೀಗ ಅನಾಥಾಶ್ರಮದಿಂದ ತಗೊಂಡ್ಮೇಲೆ ಅವರು ಏನಾದ್ರು ಕತೆ ಮಾಡ್ಬೋದು. ಅಂದರೆ ಮಗುನ ಡೆವಲಪ್ ಆಗುತ್ತೆ, ಅಥವಾ ಮಗುನ ಯಾರೋ ಕಿಡ್ನಾಪ್ ಮಾಡ್ತಾರೆ, ಅಥವಾ ಮಗುಗೆ ಯಾವುದೋ ಕಾಯಿಲೆ ಬರುತ್ತೆ, ಅಥವಾ ಏನೋ ಮಗು ಜೊತೆ ಟ್ರಾವೆಲ್ ಹೋಗ್ತಾರೆ. ದೇರ್ ಆರ್ ಸೋ ಮೆನಿ, ಮಗು ಮೇಲೆ ತುಂಬ ಕತೆಗಳು ಬಂದಿದೆ. ಸೊ ನಮಗೇನು ಅಂದರೆ ನಾವು ಕತೆ ಹೇಳಿದ ಮೇಲೆ ಈ ಥರದ್ದೆಲ್ಲ ಆಗಿರೋದ್ರಿಂದ ನಮಗೆ ಅದು ಅನುಮಾನ ಬಂದಿದೆ. ಆಮೇಲೆ ಏನು ನಾವು ಸ್ಟೋರಿ ಸ್ಟ್ರಕ್ಚರ್ ಹೇಳಿದ್ದೀವಿ, ಕಂಪ್ಲೀಟ್ ಸ್ಟೋರಿ ಸ್ಟ್ರಕ್ಚರು ಅದ್ರ ಮೇಲೆ ಇದೆ, ಅದರಲ್ಲಿ ಯಾವುದೇ ಇದಿಲ್ಲ. ಅಲ್ಲಿ ಯಾವುದೋ ಒಂದು ಸೀನು ಹಾಗೆ ಪ್ರಶ್ನೆನೇ ಬರಲ್ಲ. ಒಂದಷ್ಟು ಸೀನು ಅವ್ರ ಪಾತ್ರಧಾರಿ ಸೆಕೆಂಡ್ ಪಾರ್ಟಲ್ಲಿ ಏನು ಬಂದಿದೆ ಅದು ಇಟ್ಕೊಂಡು ಅವ್ರು ಮಾಡ್ಕೊಂಡಿರ್ಬೋದು. ನಾನು ನಿಮಗೆ ಕಥೆನೇ 5 ನಿಮಿಷದಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಆ ಸಿನಿಮಾದನ್ನು ನೋಡಿದ್ದೀರಾ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.